ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿತಾ ಗೌಡ. ಎಂದಿನಂತೆ ಇವತ್ತು ಒಂದು ಹೊಸ ಶೂಟು. ಫಸ್ಟ್ ಟೈಮ್ ನಾನು ಎಲ್ಲೋ ಮೆಟ್ರೋ ಹೋಗಿದ್ದು. ಮೋಸ್ಟ್ ಪ್ರಾಬಬಲಿ 6 ಮಂತ್ಸ್ ಆಯಿತು ಈ ವಿಡಿಯೋ ಮಾಡ್ಕೊಂಡು. ಬಟ್ ಐ ಡಿಂಟ್ ಹ್ಯಾವ್ ಅ ಟೈಮ್ ಟು ಎಡಿಟ್. ಏನು ಗೊತ್ತಾ, ಈ ಜನನೆಲ್ಲ ನೋಡಿ ಕಂಗಾಲಾಗ್ಬಿಟ್ಟಿದೆ ಆ್ಯಂಡ್ ತುಂಬ ಎಕ್ಸೈಟ್ ಆಗಿದೆ. ನಾನು ಫಸ್ಟ್ ಟೈಮ್ ಎಲ್ಲೋ ಲೈನಲ್ಲಿ ಹೋಗ್ತಿದ್ದೀನಿ. ಅದು ಎಷ್ಟು ಈಸಿ ಟು ಟ್ರಾವೆಲ್ ಆ್ಯಂಡ್ ಡೈಲಿ ಕಮ್ಯೂಟ್ ಮಾಡೋರ್ಗಂತೂ ಇಟ್ಸ್ ವೆರಿ ಈಸಿ. ಆಮೇಲೆ ಹಂಗೆ ನಾನು ರೀಲ್ಸ್ ನೋಡ್ತಾ ಜನಗಳನ್ನ ನೋಡ್ತಾ 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 ಏನು ಮಾಡಿಬಿಟ್ಟಿದ್ದೀನಿ, ಹಿಂದಿನ ಸ್ಟಾಪ್ ಇಳಿಬೇಕಾಗಿತ್ತು, ಮುಂದಿನ ಸ್ಟಾಪ್ ಇಳ್ಕೊಂಡ್ಬಿಟ್ಟೆ. ಮತ್ತೆ ಅಲ್ಲಿ 25 ಮಿನಿಟ್ಸ್ ವೆಯ್ಟ್ ಮಾಡಿ ಆ ಕಾಲೇಜ್ಗೆ ನನ್ನ ಫ್ರೆಂಡ್ ಫೋಟೋಗ್ರಫರ್ ಆಗಿ ವರ್ಕ್ ಮಾಡ್ತಾರೆ ಆ್ಯಂಡ್ ಆಲ್ಸೋ ಈಸ್ ಅ ಲೆಕ್ಚರರ್ ಓವರ್ ದೇರ್. ಅವ್ರ ಸ್ಟೂಡೆಂಟ್ಸ್ಗೆ ಇವತ್ತು ಪೋರ್ಟ್ಫೋಲಿಯೋ ಶೂಟ್ ಇತ್ತು. ಸೊ ಐ ವಾಸ್ ದೇರ್ ಮಾಡೆಲ್. ಇಟ್ ವಾಸ್ ಎ ಫಸ್ಟ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ನನ್ನ ಕೆರಿಯರಲ್ಲಿ ನಾನು ಯಾವತ್ತೂ ಬ್ಯೂಟಿ ಶಾಟ್ಸ್ ಮಾಡಿರಲಿಲ್ಲ. ಇಟ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ಹೋಗ್ತಿದ್ದಂಗೆ ಶೂಟ್ ನಡೀತಾ ಇತ್ತು ಇನ್ನೊಂದು ಮಾಡೆಲ್ ಜೊತೆ. ದ ಓನ್ಲಿ ವೇ ಟು ಡೂ ಗ್ರೇಟ್ ವರ್ಕ್ ಈಸ್ ಟು ಲವ್ ವಾಟ್ ಯು ಡೂ. ಇನ್ನೊಂದು ಮಾಡೆಲ್ ಜೊತೆ ಶೂಟ್ ನಡೀತಾ ಇತ್ತು, ಸ್ಟೂಡೆಂಟ್ ಪೋರ್ಟ್ಫೋಲಿಯೋ ನಡೀತಾ ಇತ್ತು. ಸೊ ನಾನು ಹೋಗಿ ವೆಯ್ಟ್ ಮಾಡಿ ದೆನ್ ವಿ ಹ್ಯಾಡ್ ಲಂಚ್ ಟುಗೆದರ್. ಅದಾದಮೇಲೆ ನನ್ನ ಶೂಟ್ ಸ್ಟಾರ್ಟ್ ಆಯಿತು. ನಾನು ಯಾವಾಗಲೂ ಹೇಳ್ದಂಗೆ ನ್ಯೂ ಡೇ ಇಟ್ಸ್ ಅ ನ್ಯೂ ಬಿಗಿನಿಂಗ್ ಥರ. ನ್ಯೂ ಲೊಕೇಶನ್, ನ್ಯೂ ಪೀಪಲ್, ನ್ಯೂ ಸೆಟ್ ಆಫ್ ವರ್ಕ್ ಆ್ಯಂಡ್ ವಿ ಗೆಟ್ ಟು ಲರ್ನ್ ಸೋ ಮೆನಿ ಥಿಂಗ್ಸ್. ಐ ಆಮ್ ವೆರಿ ಬ್ಲೆಸ್ಡ್ ಆ್ಯಂಡ್ ಪ್ರೌಡ್. ನಾನು ಇವಾಗ ಯಾವ ಪೊಸಿಷನ್ ರೀಚ್ ಆಗಿದ್ದೀನಿ ಅಂತ, ಬಿಕಾಸ್ ಇಟ್ಸ್ ಆಲ್ ಬಿಕಾಸ್ ಆಫ್ ಮೈ ಹಾರ್ಡ್ ವರ್ಕ್ ಆ್ಯಂಡ್ ಮೈ ಫ್ಯಾಮಿಲಿ ಸಪೋರ್ಟ್. ಎವ್ರಿ ಡೇ ಮೇಕಪ್ ಹೀಟಿಂಗ್ ಟೂಲ್ನ ಹೇರ್ಗೆ ಯೂಸ್ ಮಾಡ್ತಾಯಿದ್ರೆ ಎಷ್ಟು ಸ್ಪಾಯ್ಲ್ ಆಗುತ್ತೆ ಗೊತ್ತಾ ಹೇರ. ಸೊ ನನ್ನ ಹೇರ್ ಕೇರ್ನ ನಾನು ಫಾಲೋ ಮಾಡೋದಕ್ಕೆ ತ್ವಮ್ ನ್ಯಾಚುರಲ್ಸ್ ಹೇರ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ಐ ಕ್ಯಾನ್ ಲಿಟ್ರಲಿ ಸಿ ದ ರಿಸಲ್ಟ್ಸ್. ನನ್ನ ಹೇರ್ ಫಾಲ್ ಕೂಡ ಕಮ್ಮಿ ಆಗಿದೆ ಆ್ಯಂಡ್ ಹೇರ್ ಸ್ಟ್ರೆಂಥಿಂಗ್ ಕೂಡ ತುಂಬ ಇಂಪ್ರೂವ್ ಆಗಿದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಚೆಕ್ಔಟ್. ಫೈನಲಿ ನಾನು ಕಾಸ್ಟ್ಯೂಮ್ ಚೇಂಜ್ ಮಾಡಿ ಟಡಾ, ದಿಸ್ ವಾಸ್ ಮೈ ಲುಕ್ ಆ್ಯಂಡ್ ಐ ವಾಸ್ ಲುಕಿಂಗ್ ವೆರಿ ಗಾರ್ಜಿಯಸ್ ವಿತ್ ದೋಸ್ ವೈಬ್ರೆಂಟ್ ರೆಡ್ ಲಿಪ್ಸ್ಟಿಕ್. ನನ್ನ ಸ್ಕಿನ್ ಟೋನ್ನ ಹೈಲೈಟ್ ಮಾಡ್ತಾಯಿತ್ತು. ವಾವ್. ಆ್ಯಂಡ್ ಮೇಕಪ್ ಆರ್ಟಿಸ್ಟ್ಗೆ ಕ್ರೆಡಿಟ್ಸ್ ಹೋಗಬೇಕು. ನಾನೊಂದು ಹೇಳಲೇಬೇಕು, ನಾನು ಇನಿಷಿಯಲ್ ಡೇಸಲ್ಲಿ ನನ್ನ ಮಾಡ್ಲಿಂಗ್ ಮತ್ತು ಆ್ಯಕ್ಟಿಂಗ್ ಕೆರಿಯರ್ನ ಸ್ಟಾರ್ಟ್ ಮಾಡೋಕ್ಕೆ ವೆರಿ ಲೋ ಇದ್ದೆ. ನನ್ನ ಕಾನ್ಫಿಡೆನ್ಸ್ ವಾಸ್ ಝೀರೋ ಅಂತಲೇ ಹೇಳ್ಬೋದು. ಯಾರೇನು ಅಂದ್ಕೊಂಡ್ಬಿಡ್ತಾರೆ, ನಾನು ಹೆಂಗೆ ಕಾಣ್ತೀನಿ, ಅವ್ರು ಯಾವ ಥರ ಜಡ್ಜ್ ಮಾಡ್ತಾರೆ, ಇವ್ರು ಯಾವ ಥರ ಜಡ್ಜ್ ಮಾಡ್ತಾರೆ ಅಂತಲೇ ನನ್ನ ತಲೆಯಲ್ಲಿ ಯಾವಾಗಲೂ ಇರ್ತಿತ್ತು. ಬಟ್ ಥ್ರೂ ಎಕ್ಸ್ಪೀರಿಯನ್ಸ್ ಐ ಹ್ಯಾವ್ ಲರ್ನ್ಡ್ ಒನ್ ಥಿಂಗ್ ಅಂದರೆ ಕಾನ್ಫಿಡೆನ್ಸ್. ನಿಮ್ಮ ಕೆಲಸದಲ್ಲಿ ನಿಮ್ಮ ಶ್ರದ್ಧೆ ಇತ್ತು ಅಂದರೆ ಯು ವಿಲ್ ರೀಚ್ ಯೋರ್ ಪೊಸಿಷನ್, ಮೇ ಬಿ ಹೈಯರ್, ಮೋರ್ ದೆನ್ ದ್ಯಾಟ್. ಸೊ ನಿಮ್ಮ ಕಾನ್ಫಿಡೆನ್ಸ್ನ ಯಾವಾಗಲೂ ಹೈಯಲ್ಲಿ ಇಟ್ಕೊಳ್ಳಿ. ದ್ಯಾಟ್ಸ್ ದ ಓನ್ಲಿ ಥಿಂಗ್ ಇನ್ ಲೈಫ್ ಆರ್ ಇನ್ ಯೋರ್ ಕೆರಿಯರ್ ವಿಚ್ ಟೇಕ್ ಯು ಹೈಯರ್ ಪೊಸಿಷನ್. ನಾನು ಶೂಟ್ ಕಂಪ್ಲೀಟ್ ಆಗಿ ದೆನ್ ಐ ವಾಸ್ ಬ್ಯಾಕ್ ಟು ಮೆಟ್ರೋ ಸ್ಟೇಷನ್. ನೀವೇ ನೋಡ್ತಾ ಇದ್ದೀರ ಕ್ಯೂ ಯಾವ ಥರ ಇದೆ ಅಂತ. ಇದು ಸ್ಟಾರ್ಟ್ ಆದಾಗ ಬಿಕಾಸ್ 25 ಮಿನಿಟ್ಸ್ಗೆ ಒಂದು ಮೆಟ್ರೋ ಇತ್ತು. ಜನ ಸಾಗರ, ಎಲ್ಲಿಂದ ಇದು ಬರ್ತಾರೆ ಈ ಜನಗಳು ಅಂತ ನಮ್ಗೆ ಗೊತ್ತೇ ಆಗೋಲ್ಲ. ಬ್ಯಾಂಗ್ಳೂರಲ್ಲಂತೂ ಸಿಕ್ಕಾಪಟ್ಟೆ. ನಮ್ಮ ಕನ್ನಡಿಗರಿಗಿಂತ ಬೇರೆ ಲ್ಯಾಂಗ್ವೇಜ್ ಅವರೇ ಇರೋದು ಜಾಸ್ತಿ ನಮ್ಮ ಕರ್ನಾಟಕದಲ್ಲಿ. ಸೊ ಡ್ಯಾಡಿ ಬಂದಿದ್ದರು ಪಿಕ್ ಮಾಡಿಕೊಂಡು ನನ್ನ ಮನೆಗೆ ಕರ್ಕೊಂಡು ಬಂದರು ಸೇಫಾಗೆ. ಸೊ ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಡೋಂಟ್ ಮರಿಬೇಡಿ ಆಯಿತಾ ಸಬ್ಸ್ಕ್ರೈಬ್ ಮಾಡೋಣ.